ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಕ್ಲಾಸ್ನಲ್ಲಿ ನಾವು ಹೊಸ ಧರ್ಮಗಳ ಉದಯದ ಬಗ್ಗೆ, ಹಾಗೆ ಹೊಸ ಧರ್ಮದ ಒಂದು ಉದಯಕ್ಕೆ ಪ್ರಮುಖವಾದಂಥ ಕಾರಣಗಳು, ಹಾಗೆ ಜೈನ ಧರ್ಮದಲ್ಲಿ ಅದರ ಒಂದು ಪ್ರಥಮವಾಗಿ ಬರ್ತಕ್ಕಂಥ ತೀರ್ಥಂಕರನಾದ ಸಾಮಾನ್ಯವಾಗಿ ಪಾರ್ಶ್ವನಾಥನ ಬಗ್ಗೆ ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ಹಾಗೆ ಜೈನ ಧರ್ಮದ ಒಂದು ಚಿಹ್ನೆಯನ್ನು, ಹಾಗೆ ಜೈನ ಧರ್ಮದ 4 ಮಹಾನ್ ತತ್ವಗಳನ್ನು ನಾವು ಏನು ಮಾಡಿದ್ವಿ ಕಳೆದ ಕ್ಲಾಸಿನಲ್ಲಿ ತಿಳಿದುಕೊಂಡಿರ್ತಕ್ಕಂಥದ್ದು. ನೋಡಿರಿ, ಇವಾಗ ವರ್ಧಮಾನ ಮಹಾವೀರನ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಜೈನ ಧರ್ಮದ 24ನೇ ತೀರ್ಥಂಕರಾಗಿರ್ತಕ್ಕಂಥದ್ದು ಅಂತ. ನೋಡಿರಿ, ವರ್ಧಮಾನ ಮಹಾವೀರನ ಆರಂಭಿಕ ಜೀವನ. ವರ್ಧಮಾನನು ವೈಶಾಲಿ ಸಮೀಪದ ಕುಂದ ಗ್ರಾಮದಲ್ಲಿ ಸಾಮಾನ್ಯ ಶಕ ಪೂರ್ವ 599ರಲ್ಲಿ ಜನಿಸಿದನು. ಅವನ ತಂದೆ ರಾಜ ಸಿದ್ಧಾರ್ಥ ಮತ್ತು ತಾಯಿ ರಾಣಿ ತ್ರಿಶಲಾದೇವಿ. ಸಿದ್ಧಾರ್ಥನು ಕ್ಷತ್ರಿಯ ಕುಲವೊಂದರ ಮುಖ್ಯಸ್ಥನಾಗಿದ್ದನು. ವರ್ಧಮಾನ 18ನೇ ವಯಸ್ಸಿನಲ್ಲಿ ರಾಜಕುಮಾರಿ ಯಶೋಧಳನ್ನು ವಿವಾಹವಾಗುತ್ತಾನೆ. ಹಾಗೆ ಅವನಿಗೆ ಅನೋಜ್ಞ ವರ್ಧಮಾನ ಅಂತಕ್ಕಂಥ ಒಂದು ಹೆಸರು, ಹಾಗೆ ಪ್ರಿಯದರ್ಶಿನಿ ಎಂಬ ಮಗಳ ಇರ್ತಕ್ಕಂಥದ್ದು ಅಂತ. ಅಂದರೆ ಅವನಿಗೆ ಅನೋಜ್ಞ ಹಾಗೂ ಅಥವಾ ಪ್ರಿಯದರ್ಶಿನಿ ಎಂಬ ಮಗಳಿದ್ದಳು. ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣದಿಂದ ವರ್ಧಮಾನ ಉಡುಪನ್ನು ಸೇರಿದಂತೆ ಪ್ರಾಪಂಚಿಕ ಸುಖ ಭೋಗಗಳನ್ನು ತ್ಯಜಿಸ್ತಾನೆ. ನೋಡಿ, ತನ್ನ ತಂದೆ ತಾಯಿಯರ ಆಕಸ್ಮಿಕ ಮರಣ ಆಗುತ್ತೆ. ಆ ಒಂದು ಕಾರಣಕ್ಕಾಗಿ ವರ್ಧಮಾನ ತನ್ನ ಒಂದು ಮೈಮೇಲೆ ಇರ್ತಕ್ಕಂಥ ಉಡುಪನ್ನು ತ್ಯಜಿಸಿ ಪ್ರಾಪಂಚಿಕ ಸುಖ ಭೋಗಗಳನ್ನು ತ್ಯಜಿಸ್ತಾನೆ. ಅವನು ಸನ್ಯಾಸಿಯಾಗಿ ಜೀವನದ ಸತ್ಯವನ್ನರಿಸುತ್ತಾ ಸಂಚಾರ ಹೊರಡ್ತಾನೆ. ಹಾಗೆ ಅವನು 13 ವರ್ಷಗಳ ಕಾಲ ಸ್ವದೇಹ ದಂಡನೆ ಮತ್ತು ಆಳವಾದ ಧ್ಯಾನ ಮಾಡುತ್ತಾ ಜೀವನವನ್ನು ನಡೆಸ್ತಾನೆ. ವೈಶಾಖದ 10ನೇ ದಿನ ಬಿಹಾರದ ಜುಂಬಿಕಾ ಗ್ರಾಮದಲ್ಲಿ ವರ್ಧಮಾನನಿಗೆ ಜ್ಞಾನೋದಯವಾಗುತ್ತೆ. ಅವನು ಕೈವಲ್ಯ ಎಂಬ ಅತ್ಯುನ್ನತವಾದಂಥ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದನು ಮತ್ತು ಕೇವಲಿನ್ ಅಥವಾ ಜೀನ, ಕೇವಲಿನ್ ಅಂದರೆ ಸರ್ವಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅಂತ. ಹಾಗೆ ಜೀನ ಅಂದರೆ ಇಂದ್ರಿಯ ನಿಗ್ರಹಿಸಿದನು ಅಂತ. ಹೀಗೆ ತದನಂತರ ವರ್ಧಮಾನ ಮಹಾವೀರನೆಂದು ಕರೆಯಲ್ಪಟ್ಟನು. ಸುಮಾರು ಮುಂದಿನ 30 ವರ್ಷಗಳ ಕಾಲ ಕೋಸಲ, ಮಗಧ, ವಿದೇಹ ಅಂಗಗಳಲ್ಲಿ ಜೈನ ಧರ್ಮ ತತ್ವಗಳನ್ನು ಬೋಧಿಸುತ್ತಾ ಪ್ರವಾಸವನ್ನು ಕೈಗೊಳ್ತಾನೆ. ಹಾಗೆ ಸಾಮಾನ್ಯವಾಗಿ ನೋಡ್ರಿ, ಜೈನ ಧರ್ಮ ತತ್ವಗಳನ್ನು ಬೋಧಿಸುತ್ತಾ ಸುಮಾರು ಎಷ್ಟು ವರ್ಷಗಳ ಕಾಲ? 30 ವರ್ಷಗಳ ಕಾಲ ಪ್ರವಾಸವನ್ನು ಕೈಗೊಂಡು ಜೈನ ಧರ್ಮದ ತತ್ವಗಳನ್ನು ಏನು ಮಾಡ್ತಾನೆ? ಜನರಿಗೆ ಸಾಮಾನ್ಯವಾಗಿ ಸರಳವಾಗಿ ತಿಳಿಯಪಡಿಸ್ತಾನೆ. ಹೀಗೆ ತನ್ನ 72ನೇ ವಯಸ್ಸಿನಲ್ಲಿ ದಕ್ಷಿಣದ ಬಿಹಾರದ ರಾಜಗೃಹ ಸಮೀಪದ ಪಾವ ಎಂಬಲ್ಲಿ ಸಾಮಾನ್ಯ ಶಕ ಪೂರ್ವ 527ರಲ್ಲಿ ನಿರ್ವಾಣ ಅಂದರೆ ಮರಣವನ್ನು ಹೊಂತಾನೆ. ಹೀಗೆ ಜೈನ ಧರ್ಮದ ಒಂದು ಪ್ರಸಾರದಲ್ಲಿ ಅಥವಾ ಸರಳವಾದಂಥ ಜೈನ ಧರ್ಮದ ಒಂದು ಬೋಧನೆಯಲ್ಲಿ ತನ್ನದೇ ಆದಂಥ ಜೀವನವನ್ನು ಮುಡುಪಾಗಿಟ್ಟು ಜನರಿಗೆ ಸರಳವಾದಂಥ ರೀತಿಯಲ್ಲಿ ಧರ್ಮ ಬೋಧನೆ ಮಾಡಿರ್ತಕ್ಕಂಥ ವೀರ ಅಂತ ಹೇಳ್ಬೋದು. ಯಾರನ್ನು? ವರ್ಧಮಾನ ಮಹಾವೀರರನ್ನು. ಹೀಗೆ ವರ್ಧಮಾನ ಮಹಾವೀರ ಜೈನ ಧರ್ಮವನ್ನು ಪ್ರಬಲವಾಗಿ ಪ್ರಸ್ತುತ ಅಥವಾ ಪ್ರಸಾರ ಮಾಡುವಲ್ಲಿ ತನ್ನದೇ ಆದಂಥ ಒಂದು ಪಾತ್ರವನ್ನು ನಿರ್ವಹಿಸ್ತಾನೆ. ಹೀಗೆ ಮಹಾವೀರನು ಗೌತಮ ಬುದ್ಧನ ಸಮಕಾಲೀನನಾಗಿದ್ದನು. ಆದರೆ ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಯಾವಾಗಲೂ ಭೇಟಿಯಾಗಲಿಲ್ಲ. ಪುರುಷ ಮತ್ತು ಮಹಿಳೆಯರಿಬ್ಬರಿಗೂ ಮುಕ್ತವಾಗಿದ್ದ ಧಾರ್ಮಿಕ ವ್ಯವಸ್ಥೆಯೊಂದನ್ನು ಸ್ಥಾಪಿಸಿದನು. ಇವನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕರಿಸಿದನು. ಹೀಗೆ ಜೈನ ಧರ್ಮದ ಒಬ್ಬ ತೀರ್ಥಂಕನಾಗಿರ್ತಕ್ಕಂಥ ಮಹಾವೀರನು, ಹಾಗೆ ಬೌದ್ಧ ಧರ್ಮದ ತೀರ್ಥಂಕನಾಗಿರ್ತಕ್ಕಂಥ ಗೌತಮ ಬುದ್ಧನಿಗೂ ಯಾವುದೇ ಸಂದರ್ಭದಲ್ಲಿ ಭೇಟಿಯಾಗಲಿಲ್ಲ, ಆದರೆ ಸಮಕಾಲೀನರು ಅಂತ ಹೇಳ್ಬೋದು. ಹೀಗೆ ಈ ಒಂದು ಕಾಲದಲ್ಲಿ ಪುರುಷ ಮಹಿಳೆಯರಿಬ್ಬರಿಗೂ ಮುಕ್ತವಾದಂಥ ಒಂದು ಅವಕಾಶವನ್ನು ನೀಡಲಾಗ್ತಾ ಇತ್ತು. ಯಾವುದರಲ್ಲಿ? ಧರ್ಮ ಬೋಧನೆಯಲ್ಲಿ ಅಂತ ಹೇಳ್ಬೋದು. ಹೀಗೆ ಇವನು ಪಾರ್ಶ್ವನಾಥನ ತತ್ವಗಳನ್ನು ಜೈನ ಧರ್ಮದ ಮೂಲ ಎಂದು ಸ್ವೀಕಾರ ಮಾಡಿದ.